ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಉರ್ದು ಶಾಲೆಯ ಅಂದರೆ LPS ಉರ್ದು ಶಾಲೆಯ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಸ್ಯಾಟ್ಸ್ನಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಇಲ್ಲಿ ನಾನು ಸ್ಯಾಟ್ಸ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದ ನಂತರ ಆ್ಯಸ್ ಯೂಶುವಲ್ ನೀವು ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೇಲೆ ಹೋಗಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು LPS ಉರ್ದು ಶಾಲೆಯ ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ. ಮೊದಲನೇದು ನಾನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಮೀಡಿಯಮ್ ನೋಡಿ, ಉರ್ದು ಮೀಡಿಯಮ್ ಇದೆ. ಇಲ್ಲಿ ಸರ್ಚನ್ನು ಕೊಡ್ತಾ ಇದ್ದೀನಿ. ಸರ್ಚನ್ನು ಕೊಟ್ಟಾಗ ಇಲ್ಲಿ ಯಾವ್ಯಾವ ಟೈಟಲ್ಸ್ ಅವೈಲಬಲ್ ಇದೆ ನಾವು ನೋಡಬೇಕು. ಇಲ್ಲಿ ಒಟ್ಟು 13 ಟೈಟಲ್ ಇದೆ. ಆ್ಯಕ್ಚುಲಿ 1ನೇ ಕ್ಲಾಸಿಗೆ ನಮಗೆ 13 ಟೈಟಲ್ಗಳು ಸಹ ಬೇಕಾಗುತ್ತೆ. ಈ 13 ಟೈಟಲ್ಗಳಿಗೆ ನಾವು ಸ್ಟ್ರೆಂತನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಪ್ರೀವಿಯಸ್ಸು ಈ ಶಾಲೆಯಲ್ಲಿದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ 6 ಇದೆ. ಹಾಗಾಗಿ ಮುಂದಿನ ವರ್ಷವೂ ಅಂದಾಜು 6 ಆಗಬಹುದು ಅನ್ನೋ ಉದ್ದೇಶಕ್ಕೆ ನಾನು 6ಅನ್ನು ಕೊಡ್ತಾ ಇದ್ದೀನಿ. ಇಲ್ಲಿ 13 ಟೈಟಲು ಬೇಕು. ಈ 13 ಟೈಟಲ್ ಯಾವುದು ಅಂತಲೂ ಸಹ ಒಮ್ಮೆ ತೋರಿಸ್ತೀನಿ ನಾನು. ಇಲ್ಲಿ 13 ಟೈಟಲ್ಗಳನ್ನ ಒಮ್ಮೆ ನೋಡಿ. ಇಲ್ಲಿ ಮೇಯ್ನ್ ಬೇಕಾಗಿರೋದು ನಲಿಕಲಿ ಇಂಗ್ಲೀಷ್ ವರ್ಕ್ ಬುಕ್ 1 ಮತ್ತು 2, ವರ್ಕ್ ಬುಕ್ 1 ಮತ್ತು 2. ಅದೇ ರೀತಿ ವರ್ಕ್ ಬುಕ್ 1 ಮತ್ತು 2 ಲಾಸ್ಟ್ ಟೈಮ್ 2 ಇತ್ತು, ಈಗ ಡಬಲ್ ಆಗಿದೆ, 4 ಆಗಿದೆ. ಇನ್ನು ಕಲಿ ಕನ್ನಡ ಪರಿಚಯ ಭಾಷೆ ಪಾರ್ಟ್ 1 ಸೆಕೆಂಡ್ ಲ್ಯಾಂಗ್ವೇಜು 2 ಇದೆ. ಅದೇ ರೀತಿ ಸ್ಟೂಡೆಂಟ್ ಡೈರಿ 1 ಇದೆ. ನಲಿಕಲಿ ಉರ್ದು ಗಣಿತ ಪಾರ್ಟ್ 1 ಪಾರ್ಟ್ 2 ಇದೆ. ಅದೇ ರೀತಿ EVS ಸಹ ಪಾರ್ಟ್ 1 ಪಾರ್ಟ್ 2 ಇದೆ. ಜೊತೆಗೆ ನಲಿಕಲಿ ಉರ್ದು ಪಾರ್ಟ್ 1 ಪಾರ್ಟ್ 2 ಇದೆ. ಒಟ್ಟು 13 ಟೈಟಲ್ಸ್ಗಳು ಬೇಕಾಗುತ್ತೆ. ಈ 13 ಟೈಟಲ್ಸ್ಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ಎಂಟ್ರಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ. ಒಮ್ಮೆ ಗಮನಿಸ್ಕೊಳ್ಳಿ, ಅಷ್ಟು ಟೈಟಲ್ಸು ಸಹ ಎಂಟ್ರಿ ಆಗಿದೆಯಾ ಅಂತೇಳಿ ನೋಡಿ. ಇಲ್ಲಿ ಎಂಟ್ರಿ ಆಗಿಲ್ಲ. ಆ್ಯಕ್ಚುಲಿ 6 ಎಲ್ಲದಕ್ಕೂ ಸಹ 6 ಎಂಟ್ರಿ ಆಗಿದೆ. ಇನ್ನೊಮ್ಮೆ ನಾನು ಏನು ಮಾಡ್ತಾ ಇದ್ದೀನಿ, ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಸೆಕೆಂಡ್ ತಗೊಳ್ತಾ ಇದ್ದೀನಿ, ಸರ್ಚ್ ಕೊಡ್ತಾ ಇದ್ದೀನಿ. ಕ್ಲಾಸ್ 2ರಲ್ಲಿ ಆ್ಯಕ್ಚುಲಿ ಇಲ್ಲೂ ಸಹ 6 ಮಕ್ಕಳಿದ್ದಾವೆ. ಇಲ್ಲೂ ಸಹ ನಮಗೆ ಬೇಕಾಗಿರುವಂಥ ಟೈಟಲ್ಗಳ ಸಂಖ್ಯೆ ನಮಗೆ ಒಟ್ಟು 2ನೇ ಕ್ಲಾಸಲ್ಲಿ ಉರ್ದು ಶಾಲೆಗೆ ನಮಗೆ 11 ಟೈಟಲ್ಸ್ ಬೇಕು. ಇಲ್ಲೂ ಸಹ 11 ಟೈಟಲ್ಸ್ ಇದೆ. ಎಲ್ಲವೂ ಸಹ ಟೈಟಲ್ಸು ಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ ವರ್ಕ್ ಬುಕ್ 1, 2, ಇನ್ನು ಕಲಿ ಪರಿಚಯ ಭಾಷೆ 1, 2 ಇದೆ. ಸ್ಟೂಡೆಂಟ್ ಡೈರಿ ಇದೆ. ಉರ್ದು ಗಣಿತ ಪಾರ್ಟ್ 1 ಪಾರ್ಟ್ 2 ಇದೆ. EVS ಪಾರ್ಟ್ 1 ಪಾರ್ಟ್ 2, ಉರ್ದು ಪಾರ್ಟ್ 1 ಪಾರ್ಟ್ 2 ಇದೆ. ಇದು ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದಕ್ಕೆ ನಾವು ಸ್ಟ್ರೆಂತನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈಗ 6 ಇದೆ. ನೆಕ್ಸ್ಟ್ 6 ಮಕ್ಕಳು ಇರ್ತವೆ, ಅದಕ್ಕೂ ಸಹ 6ನೇ ಹಾಕ್ತಾ ಇದ್ದೀನಿ. ಎಲ್ಲದಕ್ಕೂ ಸಹ ಒಂದೊಮ್ಮೆ 6 ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಟ್ಟು 11 ಟೈಟಲ್ ಆಯಿತು. 13 + 11 1ನೇ ಕ್ಲಾಸಿಗೆ 13 ಆಗಿದೆ. ಇದರಲ್ಲಿ 11 ಟೈಟಲ್ ಆಗಿದೆ. ಈಗ ಏನು ಮಾಡ್ತಾ ಇದ್ದೀನಿ, ಸೇವ್ ಕೊಡ್ತಾ ಇದ್ದೀನಿ. ಸೇವ್ ಆಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡು. ಥರ್ಡ್ ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದೀನಿ. ಥರ್ಡ್ ಸ್ಟ್ಯಾಂಡರ್ಡನ್ನು ಸರ್ಚ್ ಕೊಡ್ತಾ ಇದ್ದೀನಿ. ಒಟ್ಟು ಇಲ್ಲೂ ಸಹ ನಿಮಗೆ 11 ಟೈಟಲ್ ಇದೆ. ಆ್ಯಕ್ಚುಲಿ ನಮಗೆ ಥರ್ಡ್ ಸ್ಟ್ಯಾಂಡರ್ಡ್ಗೂ ಸಹ ಎಷ್ಟು ಬೇಕಾಗಿದೆ, ಒಟ್ಟು 11 ಟೈಟಲ್ಸ್ ಸಹ ಥರ್ಡ್ ಸ್ಟ್ಯಾಂಡರ್ಡ್ಗೂ ಸಹ ಇದೆ. ಇಲ್ಲಿ ಯಾವುದೇ ಟೈಟಲ್ಸನ್ನು ಸಹ ನಾವು ಏನು ಮಾಡೋಂಗಿಲ್ಲ, ಮಿಸ್ ಮಾಡೋಂಗಿಲ್ಲ. ಸೇಮ್ ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಏನು ನೋಡಿದ್ರಿ ಅದೇ ಟೈಟಲ್ಸ್ಗಳು ಇಲ್ಲೂ ಸಹ ನಮಗೆ ಬರ್ತವೆ. ಇಲ್ಲಿ 3 ಇದೆ, ಹಾಗಾಗಿ ಇಲ್ಲೂ ಸಹ 3ಅನ್ನು ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲದಕ್ಕೂ ಸಹ 3 ಹಾಕ್ತೀನಿ. ಒಟ್ಟು ಬೇಕಾಗಿರೋ ಟೈಟಲ್ಗಳ ಸಂಖ್ಯೆ ನಮಗೆ 11 ಟೈಟಲ್ಸ್ ಬೇಕಾಗಿತ್ತು. 11 ಟೈಟಲ್ಸು ಸಹ ಇಲ್ಲಿ ಯಾವುದನ್ನು ಮಿಸ್ ಮಾಡ್ದಂಗೆ ಹಾಕಬೇಕಾಗುತ್ತೆ. ಸೇವ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 13 ಆಯಿತು, ಸೆಕೆಂಡ್ಗೆ 11 ಆಯಿತು, ಥರ್ಡ್ಗೂ ಸಹ 11 ಆಯಿತು. ಇಲ್ಲಿವರೆಗೂ ಕನ್ಫ್ಯೂಷನ್ ಇರೋದಿಲ್ಲ. ಆ್ಯಕ್ಚುಲಿ ನಮಗೆ ಬಂದಾಗ ಫೋರ್ತ್ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗಬಹುದು. 4ಅನ್ನು ಕೊಡ್ತಾ ಇದ್ದೀನಿ. 4ಅಲ್ಲಿ ನಮಗೆ ಇಲ್ಲಿ ಅವೈಲಬಲ್ 11 ಇದೆ. ಆ್ಯಕ್ಚುಲಿ ನಮಗೆ ಬೇಕಾಗೋದು 4ಗೂ ಸಹ 11 ಟೈಟಲ್ಸ್ ಬೇಕಾಗುತ್ತೆ. ಇಲ್ಲಿ ನೋಡಿ ಒಮ್ಮೆ, ರೀಡರ್ ಆಕ್ಟಿವಿಟಿ ಇದು ಸಹ 2 ಇದೆ. ಪರಿಚಯ ಭಾಷೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ 2 ಇದೆ. ಡೈರಿ 1 ಇದೆ. ಇನ್ನು EVS 2 ಇದೆ. ಮ್ಯಾಥ್ಸ್ ಪಾರ್ಟ್ 1 2 ಇದೆ. ರೀಡರ್ ಉರ್ದು ರೀಡರ್ ಫಸ್ಟ್ ಲ್ಯಾಂಗ್ವೇಜ್ ಇದು ಸಹ 2 ಇದೆ. ನಮಗೆ ಎಲ್ಲ ಟೈಟಲ್ಸು ಸಹ ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ 12 ಮಕ್ಕಳಿದ್ದಾವೆ. ಇಲ್ಲೂ ಸಹ ನಾನು ಏನು ಮಾಡ್ತಾ ಇದ್ದೀನಿ, 12ಅನ್ನು ಕೊಡ್ತಾ ಇದ್ದೀನಿ.
11 ಟೈಟಲು 12 ಆಯಿತು ಬುಕ್ಗಳ ಸಂಖ್ಯೆ. ಈಗ 12 ಟೈಟಲ್ಸನ್ನು ಒಮ್ಮೆ ನೋಡಿ ಎಂಟ್ರಿ ಆಗಿದೆ ಅಂತ ಗಮನಿಸ್ಕೊಳ್ಳಿ. ಈಗ ಸೇವ್ ಕೊಡ್ತಾ ಇದ್ದೀನಿ. ಈಗ ನಾವು 4th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯಿತು ನಮಗೆ. ಎಗೇನ್ ನಾನು ಏನು ಮಾಡ್ತಾ ಇದ್ದೀನಿ, 5th ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದೀನಿ. ನಮಗೆ 5th ಸಹ 11 ಟೈಟಲ್ಸ್ ಇದೆ. ಸೇಮ್ ನೋಡಿ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇದೆ. ಸ್ಟೂಡೆಂಟ್ ಡೈರಿ ಮತ್ತು EVS ಪಾರ್ಟ್ 1 ಪಾರ್ಟ್ 2, ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2, ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2. ಇಲ್ಲೂ ಸಹ 11 ಟೈಟಲ್ ಇದೆ. ನಮಗೂ ಸಹ ಇಲ್ಲಿ ಯಾವುದೇ ಟೈಟಲ್ ಮಿಸ್ ಮಾಡಬಾರ್ದು, ಎಲ್ಲವೂ ಟೈಟಲ್ಸು ಹಾಕಬೇಕಾಗುತ್ತೆ. ಒಟ್ಟು ಇಲ್ಲಿ ಎಷ್ಟಿದೆ ನೋಡಿ, 6 ಇದೆ. ನಾನು ಸಹ ಇಲ್ಲಿ ಎಷ್ಟು ಮಾಡಿದ್ದೀನಿ, 6ಅನ್ನು ಹಾಕ್ತಾ ಇದ್ದೀನಿ. ಇದನ್ನು ಸೇವ್ ಕೊಡ್ಕೊತಾ ಇದ್ದೀನಿ. ಅಲ್ಲಿಗೆ ನಾನು ಅಪ್ ಟು 1 to 5th ವರೆಗೂ ನಾನು ಏನು ಮಾಡಿದ್ದೀನಿ, ಟೈಟಲ್ಸ್ಗಳನ್ನು ಹಾಕಿದ್ದೀನಿ. ಎಲ್ಲ ಕ್ಲಾಸು ಒಮ್ಮೆ ನಾನು ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು, ಯಾವುದಾದ್ರೂ ಮಿಸ್ ಆಗಿರುತ್ತಾ ನೋಡಿ. ಎಲ್ಲದನ್ನು 4th ಆಗಿದೆ. ಅದೇ ರೀತಿ 3rd ಆಗಿದೆ, ಚೆಕ್ ಮಾಡ್ಕೋಬೇಕು. 3rd ಸ್ಟ್ಯಾಂಡರ್ಡು ಸಹ ಆಗಿದೆ. ಅದೇ ರೀತಿ 2nd ಸ್ಟ್ಯಾಂಡರ್ಡ್ ಆಗಿದೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. 2nd ಸ್ಟ್ಯಾಂಡರ್ಡು ಸಹ ಫಿಲ್ ಆಗಿದೆ. ಅದೇ ರೀತಿಯಲ್ಲಿ 1st ಸ್ಟ್ಯಾಂಡರ್ಡು ಆಗಿದೆ ನೋಡಿ. 1st ಸ್ಟ್ಯಾಂಡರ್ಡನ್ನು ಸಹ ಹಾಕಿದ್ದೀನಿ. ಎಲ್ಲ ಟೈಟಲ್ಸನ್ನು ಹಾಕಿದ ನಂತರ ನಮಗೆ 5th ಸ್ಟ್ಯಾಂಡರ್ಡು ಒಮ್ಮೆ ಇನ್ನೊಂದ್ಸಲ ಚೆಕ್ ಮಾಡೋಣ. ಎಲ್ಲದೂ ಆದ ನಂತರ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೊನೆಯಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಎಲ್ಲ ಹಾಕಿದ ನಂತರ ನೀವೇನು ಮಾಡಬೇಕು, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಟ್ಟು ನಮಗೆ ಎಷ್ಟು ಟೈಟಲ್ ಸಿಗುತ್ತೆ ನೋಡಿ, 57 ಟೈಟಲ್ ಸಿಕ್ಕಿದೆ. ಅಂದರೆ ಉರ್ದು ಶಾಲೆಗೆ ನಮಗೆ 57 ಟೈಟಲ್ಸು ಬೇಕಾಗುತ್ತೆ. 57 ಟೈಟಲ್ಸ್ ಆದ ನಂತರ ನಾವೇನು ಮಾಡಬೇಕು, ಇಲ್ಲಿ ರಿಪೋರ್ಟನ್ನು ಒಮ್ಮೆ ಜನ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಸೇವ್ ಆಸ್ PDF ಮಾಡ್ಕೊಳ್ಳಿ. PDF ಮಾಡಿದಾಗ ಇದರಲ್ಲಿ ನಿಮ್ಗೆ ಒಟ್ಟು ಅಷ್ಟು ಟೈಟಲ್ಸ್ಗಳು ಬರ್ತವೆ. ನಂತರ ಏನು ಮಾಡಬೇಕಾಗುತ್ತೆ, ನೀವು ಪ್ರೀಸ್ ಡೇಟಾವನ್ನು ಮಾಡಬೇಕಾಗುತ್ತೆ. ಮಾಡಿದ್ರೆ ನಿಮಗೆ ಅದು ಸಬ್ಮಿಷನ್ ಆಗುತ್ತೆ. ನೀವು ಪ್ರೀಸ್ ಡೇಟಾ ಮಾಡಲಿಲ್ಲ ಅಂದರೆ ರಿಪೋರ್ಟು ಅಲ್ಲಿಗೆ ಸೆಂಡ್ ಆಗೋದಿಲ್ಲ, ಇಲ್ಲಿಗೆ BO ಕಚೇರಿಗೆ ಸೆಂಡ್ ಆಗೋದಿಲ್ಲ. ಹಾಗಾಗಿ ನೀವು ರಿಪೋರ್ಟನ್ನು ಜನ್ರೇಟ್ ಮಾಡ್ಕೊಳ್ಳಿ. ನಂತರ ಪ್ರೀಸ್ ಡೇಟಾವನ್ನು ಮಾಡಿದ್ರೆ ನಿಮ್ಮ ಇಂಡೆಂಟು ಸಬ್ಮಿಟ್ ಆಗಿದೆ ನೋಡಿ. 57 ಹಾಕಿದ್ದೀನಿ. ಇಲ್ಲಿ ನೀವು ಕ್ಲಾಸ್ ವೈಸ್ ಎಣಿಸ್ಕೋಬೋದು ಬೇಕಾದರೆ, ಇಲ್ಲಿ ಎಷ್ಟಿದ್ದಾವೆ ಅಂತೇಳಿ. 1st ಸ್ಟ್ಯಾಂಡರ್ಡ್ಗೆ ನಾನು ಎಷ್ಟು ಹಾಕಿದ್ದೀನಿ ಅನ್ನೋದನ್ನು 12, 13 ಇದೆ ನೋಡಿ, ಸೇಮ್. ಅದೇ ರೀತಿ ಇಲ್ಲಿ 11, 11, 11 ಬರ್ತವೆ ನೋಡಿದ ಎಲ್ಲ ಶಾಲೆಗಳಿಗೆ. ಒಟ್ಟು 57 ಟೈಟಲ್ಸ್ಗಳು ಬಂದಿದ್ದಾವೆ. ಈ ರೀತಿ ಉರ್ದು ಶಾಲೆಗೆ ನೀವು ಏನು ಮಾಡಬೇಕಾಗುತ್ತೆ, ಬುಕ್ ಇಂಡೆಂಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಧನ್ಯವಾದ.